ಜನವರಿ 26 ಅಂದರೆ ಕೇವಲ ಒಂದು ದಿನ ಅಲ್ಲ. ಇದು ನಮ್ಮ ದೇಶದ ಗಣರಾಜ್ಯೋತ್ಸವ. ಅಂದರೆ 1950ರಲ್ಲಿ ಭಾರತ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನ. ನಮ್ಮ ದೇಶದ ಶಕ್ತಿ ಏನು ಗೊತ್ತಾ? ಏಕತೆ, ಸಂಸ್ಕೃತಿ, ಶಿಸ್ತು ಮತ್ತು ದೇಶಭಕ್ತಿ. ರಿಪಬ್ಲಿಕ್ ಡೇ ದಿನದಂದು ನಡೆಯೋ ಪ್ರತಿಯೊಂದು ಕಾರ್ಯಕ್ರಮವು ನಮ್ಮ ದೇಶದ ಗೌರವ ಮತ್ತು ಹೆಮ್ಮೆಯನ್ನು ತೋರಿಸುವ ವೇದಿಕೆಯಾಗಿರುತ್ತದೆ. GHS ಬಗಲ್ಗುಂಟೆ ಸ್ಕೂಲ್ ಒಂದು ದೊಡ್ಡ ಸಾಧನೆಯನ್ನೇ ಮಾಡಿದೆ ಅಂತ ಹೇಳಬಹುದು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಸೆಲೆಕ್ಟ್ ಆಗೋದು ಅಂದರೆ ಸುಮ್ಮನೆ ಅಲ್ಲ. ಇದಕ್ಕೆ ಬೇಕಾಗಿರೋದು ನಿರಂತರ ಅಭ್ಯಾಸ, ಸಮಯ ಪಾಲನೆ, ಬಾಡಿ ಕೋಆರ್ಡಿನೇಷನ್, ಎಕ್ಸ್ಪ್ರೆಷನ್ ಪ್ಲಸ್ ಎನರ್ಜಿ ಮತ್ತು ಮುಖ್ಯವಾಗಿ ಟೀಮ್ ಯೂನಿಟಿ. ಇದು ಕೇವಲ ಡ್ಯಾನ್ಸ್ ಅಲ್ಲ ಸ್ನೇಹಿತರೆ, ಇದು ಡಿಸಿಪ್ಲಿನ್ ಮತ್ತು ಡೆಡಿಕೇಶನ್ನ ಸಿಂಬಲ್. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಸೆಲ್ಯೂಟ್ ಸ್ವೀಕರಿಸಲು ದಯಪಾಲಿಸುತ್ತಿದ್ದಾರೆ. ಅವರಂತಹ ಗೌರವಾನ್ವಿತ ವ್ಯಕ್ತಿಯ ಎದುರು GHS ಬಗಲ್ಗುಂಟೆ ತಂಡ ನೃತ್ಯ ಮಾಡುವುದು ಅಂದರೆ ಒಂದು ಸಾಮಾನ್ಯ ವಿಷಯವಲ್ಲ. ಅದು ಒಂದು ಸ್ಟೇಟ್ ಲೆವೆಲ್ ಪ್ರೌಡ್ ಮೂಮೆಂಟ್. ಈ ಕ್ಷಣ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಪೋಷಕರು, ಶಿಕ್ಷಕರು ಮತ್ತು ಎಲ್ಲ ಬೆಂಬಲ ನೀಡಿದವರಿಗೂ ಒಂದು ದೊಡ್ಡ ಹೆಮ್ಮೆಯ ಕ್ಷಣ ಆಗಿರುತ್ತದೆ. 15 BMTC ಬಸ್, ಸುಮಾರು 800 ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಏನಿದು ಕತೆ? ಇದೇ ಜನವರಿ 26 ಸೋಮವಾರ ಬೆಳಗ್ಗೆ 9 ಗಂಟೆಗೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ GHS ಬಗಲ್ಗುಂಟೆ ವಿದ್ಯಾರ್ಥಿಗಳು ನೃತ್ಯವನ್ನ ಮಾಡಲಿದ್ದಾರೆ. ಹಾಗಾಗಿ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನ ಬೆಂಗಳೂರು, ಇಲ್ಲಿಗೆ ನೃತ್ಯವನ್ನು ರಿಹರ್ಸಲ್ ಮಾಡಲು BMTCಯವರು 15 ಬಸ್ಗಳನ್ನು ಮಕ್ಕಳಿಗಾಗಿ ಕಳಿಸುತ್ತಿದ್ದಾರೆ. ಇದರಲ್ಲಿ ಸುಮಾರು 800 ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ.